ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಅವತ್ತೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂತ ಒಂದು ಸಮಯ. ಈ ಕೊನೆ ಕಾಲ ಅಂದರೆ ಅಂತ್ಯಕಾಲದಲ್ಲಿ ನಡೆಯುತ್ತಿರುವಂತಹ ಕೆಲವು ಘಟನೆಗಳನ್ನು ನಾವು ನೋಡುವುದಾದರೆ, ಘನ ಸೇವಕರುಗಳು ದೊಡ್ಡ ದೊಡ್ಡ ಪಾಸ್ತ್ರಗಳು ಮಾಡುತ್ತಿರುವಂತಹ ಒಂದು ಕೆಲಸ, ಅವರು ಮಾಡುತ್ತಿರುವಂತಹ ಸೇವೆ ಎಂತಂದ್ರೆ ಪ್ರವಾದನೆ ಮತ್ತು ಸ್ವಸ್ಥತೆ. ಈ ಕೊನೆ ಕಾಲದಲ್ಲಿ ಬೇಕಾಗಿರುವುದು ಕ್ರೈಸ್ತ ಸಭೆಗೆ ಸ್ವಸ್ಥತೆ ಮತ್ತು ಪ್ರವಾದನೆ ಅಲ್ಲ. ಈ ಕೊನೆ ಕಾಲದಲ್ಲಿ ಬೇಕಾಗಿರುವುದು ಸಭೆಗೆ ದೇವರ ವಾಕ್ಯ. ಯೇಸು ಕ್ರಿಸ್ತನನ್ನು ಒಂದು ಸಾಲಿನ ನೋಡುವುದಾದರೆ, ಯೇಸು ಕ್ರಿಸ್ತನ ತನ್ನ ಸೇವೆಯ ಒಂದು ಸಮಯದಲ್ಲಿ ಮಾಡುತ್ತಿದ್ದಂತ ಒಂದು ಕೆಲಸ, ಆತನ ಪರಲೋಕ ರಾಜ್ಯದ ಕುರಿತಾಗಿ ಆತನು ಬೋಧಿಸುತ್ತಿದ್ದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ನಾವು ಈ ರೀತಿಯಾಗಿ ನೋಡಲ್ಪಡುತ್ತೇವೆ. ಆತನು ಪರಲೋಕ ರಾಜ್ಯವು ಸಮೀಪಿಸಿತು, ಆತನ ಕಡೆಗೆ ತಿರುಗಿಕೊಳ್ಳಿರುವುದಾಗಿ ಬೋಧಿಸುತ್ತಿದ್ದರು. ಆದ್ರೆ ಈಗಿನ ಕಾಲದಲ್ಲಿ ಸೇವಕರು ಮಾಡುವಂತ ಕೆಲಸ ಸ್ವಸ್ಥತೆ, ಪ್ರವಾದನೆ. ಅನೇಕ ಜನರು ಸೇರಿ ಬರ್ತಾರೆ, ಅವರಲ್ಲಿ ಅನೇಕರನ್ನು ಹೆಸರಿಡಿದು ಕರೆಯುವುದು, ಅವರ ರೋಗಗಳನ್ನು ಹೇಳಿ ಅವರಿಗೆ ವಾಸಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರವಾದನೆ, ಸ್ವಸ್ಥತೆ ತಪ್ಪೆಂದು ನಾನು ಹೇಳುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ಆತನು ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡಿದರೆಂಬುದಾಗಿ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳಬೇಕು. ಆಮೇಲೆ ನಾವು ಮಾಡಬೇಕಾದ ಕೆಲಸ ರೋಗಗಳನ್ನು, ಬೇನೆಗಳನ್ನು, ದೆವ್ವಗಳನ್ನು, ಕಷ್ಟಗಳನ್ನು ನಾವು ಬಿಡಿಸಬೇಕಾದ ಕೆಲಸ. ನೋಡ್ರಿ, ಈಗಿನ ಕಾಲದಲ್ಲಿ ನಾವು ಪಡುವಂತ ಪ್ರಯಾಸ ಯಾಕಂದ್ರೆ ನಮ್ಮ ಶರೀರಕ್ಕಾಗಿ. ಅನೇಕರ ರೋಗದಿಂದ ಬರುವುದು ಶರೀರದಿಂದಲೇ. ಆ ಶರೀರ ರೋಗ ಹೋಗುವುದಕ್ಕಾಗಿ ನಾವು ಅನೇಕ ತರವಾದ ಪ್ರಯತ್ನ ಪಡ್ತಾ ಇದ್ವಿ. ನೋಡಿ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನೆಂಬುದಾಗಿ. ನೀನು ಪಡುವಂತ ಪ್ರಯಾಸ ಅವನ ಆತ್ಮವನ್ನು ರಕ್ಷಣೆ ಮಾಡಬೇಕೆ ಹೊರತು ಅವನ ಶರೀರವನ್ನಲ್ಲ. ದೇವರ ವಾಕ್ಯವನ್ನು ಕೇಳುವಂತಿದ್ದು ನಿಮ್ಮಲ್ಲಿ ಯಾರಾದರೂ ನಿಮ್ಮ ಶರೀರಕ್ಕಾಗಿ, ನಿಮ್ಮ ರೋಗಕ್ಕಾಗಿ ನೀವು ಪ್ರಯಾಸ ಪಡ್ತಾ ಇದ್ದರೆ ಅದು ನಿಮಗೆ ಲಾಭಕರವಲ್ಲ. ದೇವರ ವಾಕ್ಯ ಸತ್ಯವಾಗಿ ಹೇಳಲ್ಪಡುತ್ತದೆ, ಒಬ್ಬನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಅವನ ಪರಲೋಕ ರಾಜ್ಯಕ್ಕೆ ಸೇರನೆಂಬುದಾಗಿ. ನಿಮ್ಮಲ್ಲಿ ಯಾರಾದರೂ ಸಹ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಈ ಸಮಯ ದೇವರನ್ನು ಖಂಡಿಕೋ, ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟೋದಕ್ಕೆ ನೀನು ಪ್ರಯಾಸ ಪಡು. ದೇವರನ್ನ ಆಶೀರ್ವಾದ ಮಾಡ್ತಾನೆ. ಆಮೆನ್.